ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ, ಈ ದಿನ ನಮ್ಮ ಮನೆಯ ಕೈತೋಟ ತೋರಿಸ್ತಾ ಇದ್ದೀನಿ. ಈ ಹಸಿರು ಸ್ವರ್ಗದ ಸೌಂದರ್ಯವನ್ನು ಆಸ್ವಾದಿಸಿ ಮತ್ತು ನಿಮ್ಮ ಮನೆಯಲ್ಲೂ ಒಂದು ಸುಂದರ ತೋಟವನ್ನು ಬೆಳೆಸಲು ಪ್ರೇರಣೆ ಪಡೆಯಿರಿ. ನಮ್ಮ ಮನೆಯ ಮುಂದಿರುವ ತೋಟವು ಹಸಿರು ಸೊಬಗು, ಹೂಗಳು ಮತ್ತು ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸುತ್ತದೆ. ಪ್ರತಿದಿನ ಅರಳುವ ಹೂಗಳು ಮನಸ್ಸಿಗೆ ಸಂತೋಷ ಮತ್ತು ನೆಮ್ಮದಿಯನ್ನು ನೀಡುತ್ತವೆ. ತೋಟಗಾರಿಕೆ ಕೇವಲ ಹವ್ಯಾಸವಲ್ಲ, ಅದು ಆರೋಗ್ಯಕರ ಮತ್ತು ಸಂತೋಷಕರ ಜೀವನ ಶೈಲಿಯ ಭಾಗವಾಗಿದೆ. ಮನೆಯ ತೋಟದಲ್ಲಿ ಸಮಯ ಕಳೆಯುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಹಸಿರು ಪರಿಸರವು ಶುದ್ಧ ಗಾಳಿಯನ್ನು ಒದಗಿಸಿ ಆರೋಗ್ಯಕರ ಜೀವನಕ್ಕೆ ಸಹಾಯ ಮಾಡುತ್ತದೆ. ತೋಟಗಾರಿಕೆ ಒಂದು ಉತ್ತಮ ವ್ಯಾಯಾಮವಾಗಿದ್ದು, ದೈಹಿಕ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ. ಮನೆಯಲ್ಲೇ ಬೆಳೆದ ತರಕಾರಿಗಳು, ಹಣ್ಣುಗಳು, ಸೊಪ್ಪು ತಾಜಾ ಹಾಗೂ ಪೌಷ್ಟಿಕಾಂಶಗಳಿಂದ ಕೂಡಿರುತ್ತವೆ. ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿನ ಸಂತೋಷ ಹೆಚ್ಚುತ್ತದೆ. ಸಕಾರಾತ್ಮಕ ಚಿಂತನೆ ಬೆಳೆಯುತ್ತದೆ. ತೋಟಗಾರಿಕೆ ಸಹನೆ, ಕಾಳಜಿ ಮತ್ತು ಪ್ರಕೃತಿಯ ಮೇಲಿನ ಪ್ರೀತಿಯನ್ನು ಬೆಳೆಸುತ್ತದೆ. ಹಸಿರು ತೋಟ ಆರೋಗ್ಯಕರ ಜೀವನದ ಮೊದಲ ಹೆಜ್ಜೆ. ನಮ್ಮ ಮನೆಯ ತೋಟದಲ್ಲಿ ನಿಂಬೆ, ಪೇರಲ, ಪಪ್ಪಾಯಿ, ಸಪೋಟ ಗಿಡಗಳು, ಮನೆಯ ಅಂದವನ್ನು ಹೆಚ್ಚಿಸುವ ಸುಂದರ ಹೂವಿನ ಗಿಡಗಳು, ಕಾಳು ಮೆಣಸಿನ ಬಳ್ಳಿ, ಅಲೋವೆರಾ, ಅರಿಶಿಣ, ಪುದೀನ, ಟೊಮ್ಯಾಟೊ, ಹಸಿಮೆಣಸು ಹೀಗೆ ಮನೆಯ ಅಡುಗೆಗೆ ಬೇಕಾದ ಕೆಲವೊಂದು ತರಕಾರಿ ಸಸ್ಯಗಳನ್ನು ಬೆಳೆಸಿದ್ದೇನೆ. ಪ್ರತಿದಿನ 1 ಗಂಟೆ ನಮ್ಮ ಮನೆಯ ತೋಟದಲ್ಲಿ ಕಾಲ ಕಳೆಯುತ್ತೇನೆ. ಅಲ್ಲಿನ ಹಸಿರು ಸಸ್ಯಗಳು, ತಂಪಾದ ಗಾಳಿ, ಹಕ್ಕಿಗಳ ಚಿಲಿಪಿಲಿ ನಾದ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತದೆ. ಬಿಡುವಿನ ವೇಳೆಯಲ್ಲಿ ತೋಟದಲ್ಲಿ ಬೆಳೆದಿರುವ ಕಳೆಯನ್ನು ತೆಗೆಯುವುದು, ಗಿಡಗಳಿಗೆ ನೀರುಣಿಸುವುದು, ಅನಗತ್ಯ ರೆಂಬೆ-ಕೊಂಬೆಗಳನ್ನು ತೆಗೆಯುವುದು, ಬಿದ್ದಿರುವ ಎಲೆಗಳನ್ನೆಲ್ಲ ಗುಡ್ಡೆ ಹಾಕಿ ಗೊಬ್ಬರ ತಯಾರಿಸುವುದು, ಈ ರೀತಿ ಪ್ರತಿನಿತ್ಯದ ನನ್ನ ಕಾಯಕ ಪ್ರಾರಂಭ ಆಗುತ್ತದೆ. ವರ್ಷದ ಬಹುಪಾಲು ಪಪ್ಪಾಯಿ ಹಾಗೂ ಪೇರಲೆ ಹಣ್ಣುಗಳು ಸಿಗುತ್ತವೆ. ಕಾಳು ಮೆಣಸಿನ ಬಳ್ಳಿ ಚಿಕ್ಕದಾಗಿದ್ದು ಇನ್ನೊಂದು ವರ್ಷಕ್ಕೆ ಫಸಲಿಗೆ ಬರುತ್ತೆ. ಆದಷ್ಟು ಮನೆಗೆ ಬೇಕಾದ ಕೆಲವು ತರಕಾರಿಗಳನ್ನು ಮನೆಯಲ್ಲೇ ಬೆಳೆಯುವುದರಿಂದ ತಾಜಾ ಆಗಿರುತ್ತವೆ, ಆರೋಗ್ಯಕರ ಹಾಗೂ ಹಣ ಉಳಿತಾಯವೂ ಸಹ ಆಗುತ್ತದೆ. ಪ್ರತಿದಿನ ಗಿರಿಕನ್ನಿಕಾ ಹೂಗಳಿಂದ ಟೀ ಮಾಡಿ ಕುಡಿಯುತ್ತೇನೆ. ಅಲೋವೆರಾವನ್ನು ಕೂದಲಿಗೆ ಉಪಯೋಗಿಸುವುದರಿಂದ ಹೊಟ್ಟು ಕಡಿಮೆಯಾಗಿ ಕೂದಲು ರೇಷ್ಮೆಯಂತೆ ನಯವಾಗಿರುತ್ತದೆ. ಒಂದೇ ಎರಡೇ ಸಾಕಷ್ಟು ಉಪಯೋಗ ನಮ್ಮ ಮನೆಯ ತೋಟದಿಂದ ಪಡೆದಿದ್ದೇನೆ. ಪ್ರತಿದಿನ ತೋಟದಲ್ಲಿರುವ ಗಿಡ ಮರಗಳ ಆರೈಕೆ ಮಾಡುವುದು ತುಂಬ ಖುಷಿ ಕೊಡುತ್ತದೆ. ಸಮಯ ಹೋಗುವುದೇ ಗೊತ್ತಾಗುವುದಿಲ್ಲ. ಹೀಗೆ ನನ್ನ ದಿನಚರಿ ನಮ್ಮ ತೋಟದೊಂದಿಗೆ. ನೀವು ಸಹ ಬಿಡುವಿನ ಸಮಯದಲ್ಲಿ ಈ ಹವ್ಯಾಸವನ್ನು ಬೆಳೆಸಿಕೊಳ್ಳಿ. ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.